ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ. ಹಾಯ್ ಮಾಡ್ರಚ್ಚು. ನೋಡ್ರಿ ನಮ್ಮ ರಚನು ಎದ್ದಾಳ. ಆಕಿನು ಇನ್ನೂ ಜಳಕ ಮಾಡಿಸಿಲ್ರಿ. ಕೇಗಿ ಎದ್ದಾಳ. ಇನ್ನ ಜಸ್ಟ್ ಸೂಟ್ರ್ ಹಾಕಿನ್ರಿ ಮೈಯಾಗ. ಆಮೇಲೆ ಪ್ಯಾಂಟ್ನು ಹಾಕಿ ನೋಡ್ರಿ ಸೂಟ್ರ್ ಮೇಲಿಂದು. ನೋಡ್ರಿ ನಮ್ಮ ಶಾದೆ ಅದು ಜಳಕ ಮಾಡಿ ಚಾ ಕುಡ್ದು ತಗೋತಾಳ್ರಿ. ಆಮೇಲೆ ನಮ್ಮ ರಾಯಣ್ಣ ನೋಡ್ರಿ ಬಟ್ಟೆ ಹಾಕೊಳಗತ್ತಾನ್ರಿ. ಅವ ಈಗ ಸಾಲಿಗೆ ಹೋಗ್ಬೇಕಲ್ರಿ, ಅದಕ್ಕೆ ಬಟ್ಟೆ ಹಾಕೊಳಗತ್ತಾನ. ಅವನು ಬಟ್ಟೆ ಹಾಕೊಂಡನ. ಇವಾಗ ಸಾಕ್ಸ್ ಹಾಕೊಳಗತ್ತಾನ್ರಿ, ಬೂಟ್ ಹಾಕೋಬೇಕಂತೇಳಿ. ಅವ್ರಿಗೆ ಹೋಗಿ ಕೇಳಿ ಬಂದನ್ರಿ. ಇನ್ನೊಂದು ಸ್ವಲ್ಪ ಲೇಟ್ ಅದ, ಬಟ್ಟೆ ಎತ್ತು ಹಾಕೋತೇನ್ರಿ. ರಚ್ಚು ಮೈಯೆಲ್ಲ ಪೌಡ್ರ್ ಮಾಡತ್ತಾಳ್ರಿ ನಮ್ಮ ರಚ್ಚು. ಪೌಡ್ರ್ ಚೆಲ್ಲತ್ತ. ಪೌಡ್ರ್ ಹಚ್ಕೋತಿ? ಹಚ್ಕೊ. ಮೈ ತಕೋ, ಬ್ರಷ್ ಮಾಡು. ಹಂಗೆ ಹಚ್ಕೋತಾರ ನೋಡ್ರಿ. ಪೌಡ್ರ್ ಹಂಗೆ ಹಚ್ಕೋತಾರಂತ್ರಿ ಹೇಳಕತ್ತ ನೋಡ್ರಿ. ನಿನ್ನೆ ಅಂತೂ ನಮ್ಗಂತ್ರ ಬರ್ಲಿಕ್ಕೆ ಲೇಟ್ ಆಗಿತ್ತು ರೀ. ಇಲ್ಲಿ ಮನೆಗೆ 7 ಗಂಟೆ ಆಯ್ತು ಆಗಿತ್ತು ರೀ ಅಲ್ಲಿದ್ದು ಬರೋಕೆ. ಸೊ ಶಾರ್ಟ್ಕಟ್ ಹಾದಿಲೇ ಬಂದೀವಲ್ರಿ, ಅದಕ್ಕೆ ಅಂದ್ರೂ ಭೀ ಜಲ್ದಿ ಬಂದೇವ್ರಿ. ಒಂದು ಸ್ವಲ್ಪ ಅಲ್ಲಿ ನೇವದೆ ಕೊಡೋದ್ರಾಗತ್ತ ತಡ ಆಯ್ತು ರೀ. ಅದಕ್ಕಲಾಗೆ ತಡ ಆಗೋಣ. ನಮ್ಗೆ ಈ ಕಡೆ ಊರ ಕಡೆ ಬರ್ಲಿಕ್ಕೆ ಒಂದು ಸ್ವಲ್ಪ ತಡ ಆಯ್ತು ರೀ. ಹಾಯ್ ನೋಡ್ರಿ, ನಮ್ಮ ರಾಯಣ್ಣ ರೆಡಿ ಆಗಿ ನೋಡ್ರಿ. ಹಾಯ್ ಮಾಡಪ್ಪು. ನೋಡ್ರಿ ಎಲ್ಲ ಅವನು ರೆಡಿ ಆಗ್ಯಾನ. ಅವನು ಇವಾಗ ಸ್ಕೂಲ್ಗೆ ಹೋಗ್ತಾನ. ಅವ್ರ ಪಪ್ಪವನು ಬುತ್ತಿ ಕಟ್ಟಿನ್ರಿ. ಅವ್ರ ಪಪ್ಪನೂ ಅವಾಗೆ ಹೋದ್ರಿ ಅವರು ನಸಕ್ನಾಗೆ ಅಡುಗೆ ಮಾಡಿ ನೋಡ್ರಿ. ಇವತ್ತು ನಾ ಅಂತ್ರ ಇವತ್ತು ಅಡುಗೆ ಏನೇನು ಮಾಡಿವಪ್ಪ ಅಂತಾರೆ, ಶೇಂಗಾ ಕರಿಬೇಳೆ, ಆಮೇಲೆ ರಚ್ಚು ಶೇಂಗಾ ಕರಿಬೇಳೆ, ಆಮೇಲೆ ಒಂದು ಸ್ವಲ್ಪ ಅನ್ನ, ರೊಟ್ಟಿ ಬಡ್ದೀನಿ ರೀ. ರೊಟ್ಟಿ ಜಾಸ್ತಿನೇ ಇದ್ದು ರೀ. ಅಂದ್ರೆ ಭೀ ಅವ್ರು ಪೂರ್ತಿ ಯಾಕಂತೇಳಿ ಒಂದು 8-9 ರೊಟ್ಟಿ ಬಡ್ದೀನಿ ನೋಡ್ರಿ. ಇವಾಗ ರಾಯಣ್ಣ ಇಷ್ಟು ಊಟ ಮಾಡ್ತಾನೆ ರೀ. ಅವ ಇಟ್ಟು ಊಟ ಮಾಡಿ ಅವನು ಕೂಡ ಊಟ ಮಾಡ್ತೇವ್ರಿ. ಇವಾಗ ಅವನು ಸ್ಕೂಲ್ಗೆ ಹೋಗ್ತಾನಲ್ರಿ. ನಾವು ಉಂಡೆ ಅಂದ್ರೆ ಉಣ್ತಾನೆ, ಇಲ್ಲಿಕಂದ್ರೆ ಉಣಂಗಿಲ್ಲ ರೀ. ಅವ ನಮ್ಮ ರಚ್ಚು ನೋಡ್ರಿ ಪೌಡ್ರ್ ಹೆಂಗೆ ಹಚ್ಕೊಳತ್ತ ಮಾರಿ ಎಲ್ಲ. ಅಲ್ಲಿದೆ 7ಕ್ಕೆ ಬಂದೇವ್ರಿ. ಅವ್ರದ್ದು ನೆದೆ ತಡ ಐತಲ್ರಿ, ಅದ್ರ ಕಲೆಗೆ ಊಟ ಮಾಡ್ಲಿಕ್ಕೆ ಅದು ಮಾಡ್ಲಿಕ್ಕೆ ತಡ ಆಯಿತು. ತಡಗನ ಅಂದ್ರೆ ಭೀ ಬಂದು ಮತ್ತು ಆಯಿಗೆ ಬಿಟ್ಟು ಬಂದ್ರಿ. ಅವರು ಅಲ್ಲಿ ಬಡ್ದು ಹಾಕೋತಾಳ್ರಿ. ಆಯಿ ನಿಂದ್ರಲಿಲ್ಲರಿ ಅಲ್ಲಿ ಆಯಿ. ಅದ್ರ ಕಲೆಗೆ ಹೂ ತಿನ್ನ ಚುಕ್ಕೊಳತ್ತವ ಅಂತೇಳಿ ನಾವು ಹೋದವ್ರಿ. ಆಕೆ ನೋಡ್ರಿ ಕುಂಕುಮ ಚೆಲ್ಲಬೇಡ ಮಮ್ಮಿ, ಇದು ಅಲ್ಲಿ ಜೇಜಿದದ. ಸೊ ಅಲ್ಲಿ ಹೊಳೆಂದು ಕುಂಕುಮ ತೊಗೊಂಬಂದ್ರಿ ಆಯಿ. ಮನೆಗೆ ಇರ್ಬೇಕಂತೇಳಿ ಚೆಲ್ಲಬೇಡ ಆಕೆ ತೊಗೊಂಡು ಆಡ್ಲತ್ತಾಳ್ರಿ. ಅದಕ್ಕೆಲ್ಲ ಚೆಲ್ಲಾಳ ಅಂತೇಳಿ ಕಸ್ಕೊಳಗತ್ತೀನಿ ನೋಡ್ರಿ ನಾನು. ಅವ್ರಿಗೆ ಹೋಗಿ ಕೇಳ್ಬೋದು, ಹೋಗು ಸಾಲಿಗೆ ಹೋಗ್ತಾರೆ ಈಗ. ಮತ್ತು ಅವ್ರು ಬಿಟ್ಟು ಹೋದ್ರಂದ್ರೆ ಒಬ್ಬ ಆತನಲ್ರಿ ಹಿಂದೆ. ಅದಕ್ಕೆಲ್ಲ ಅವನಿಗೆ ಕೇಳಕ್ಕೆ ಕಳ್ಸಾಗತ್ತೇನು ರೀ. ಅಲ್ಲಿ ಫುಲ್ ಬಸವಣ್ಣಪುರ ಗುಡಿಯಲ್ಲಿ ಬಸ್ ಸ್ಟ್ಯಾಂಡ್ ಬಲ್ಲಿ ಹೋಗ್ಬೇಕ್ರಿ ಅವರು. 7 ಸದ ಇನ್ನೂ ಮಕ್ಕೋತಿ. ನಡಿ ದೌಂತಿ ಮಾಡಮ್. ನಾನು ಊಟ ಮಾಡೋನು, ಉಂಡಿಕೆರೆ ದೌಂತಿ ಮಾಡೋಣ. ನಾನು ನಮ್ಮ ಚಾದಿ ಹೋಗಿ ಊಟ ಮಾಡ್ಕೆರೆ ಈಕಿನ ಇಬ್ಬರೇ ಇರ್ತೇವಲ್ರಿ. ಬಟ್ಟೆ ಹೋಗೋದು, ಬಾಂಡೆ ತಿಕ್ಕೋದು. ಅಲ್ಲ ರಚ್ಚು, ಹಾಯ್ ಮಾಡು. ಬಾ ಬಾ ಬಾ. ಪಪ್ಪ, ಆಯಿ, ಮುತ್ಯ, ಪಪ್ಪ ಆಯಿ ಎಲ್ಲ ಅಂತಾಳ್ರಿ. ಅದ್ರ ಮುತ್ಯ ಮಮ್ಮಿ ಏನೋ ಅನ್ನಕ್ಕೆ ಬರಲ್ರಿ ಈಗಿನ. ಬರ್ರಿ ಇವಾಗ ಎಲ್ಲರೂ ಕೂಡಿ ಊಟ ಮಾಡೋಣಂತ. ಯಾಕ ಇವತ್ತು ಕಲರ್ ಬಟ್ಟೆ ಯಾವತ್ತಾ? ಮತ್ತು ಸಾಲಿ ಬಟ್ಟೆ ಇಲ್ಲತ್ತಾ? ಅವ್ರು ಕಲರ್ ಬಟ್ಟೆ ಉಟ್ಕೊಂಡ್ರತ್ರಿ. ಅದಕ್ಕೆಲ್ಲ ನೋಡಿ ವಾಪಸ್ ಬಂದಾನ. ಅದಕ್ಕೆಲ್ಲ ಈಗ ಅವನಿಗೆ ಹೇಳಿದ್ರಿ ನಾನು, ಹೋಗಿ ಕೇಳ್ಕೊಂಬ ಯಾವ ಬಟ್ಟೆ ಅಂತೇಳಿ. ಯಾಕಂದ್ರೆ ಇವತ್ತು ವಾರ ಇಲ್ಲಲ್ರಿ ಕಲರ್ ಬಟ್ಟೆದು. ಅದಕ್ಕೆಲ್ಲ ಅವನಿಗೆ ಕೇಳ್ಕೊಂಬನ ಹೋಗ್ಯ ನೋಡ್ರಿ. ಜಾಸ್ತಿನೇ ಕೇಳ್ಕೊಂಬರ್ಲಿಕ್ಕೆ ಅವರು ಹಂಗೆ ಸಾಲಿಗೆ ಹೋಗೋತಾರ, ಕಲರ್ ಬಟ್ಟೆ ಉಟ್ಕೋತಾರಲ್ರಿ. ಅದಕ್ಕೆಲ್ಲ ಇವನು ಅವ್ರು ಕಲರ್ ಬಟ್ಟೆ ಅಂತೇಳಿ ಉಡ್ಕೋತ ಬಂದನ್ರಿ ಮನೆಗೆ ವಾಪಸ್. ಕಲರ್ ಬಟ್ಟೆ ಹಾಕಂತೇಳಿ ಹರಿಬೇಡ. ರಚ್ಚು ತೆಗೆದಿಡ ನಾನು ಅಲ್ಲಿ ಜೇಜಿ ಬಲ್ಯ. ಜೇಜಿ ಬಲ್ಲಿ ತೆಗ್ದಿಡ ನಾನು. ಜೇಜಿ ಬಲ್ಲಿ ಬಿಡಲ್ರಿ. ಆಕೆ ಹರಿತಾಳ ಅಂದ್ರೆ ಭೀ ಆಕೆ ಪಟಕರೆ ಆಕೆ ಏನಾರ ಮಾಡ್ತಂದ್ರೆ ಕಸ್ಕೊಂಡ್ಕೆರೆ ತೆಗೆದ್ರಲಿಕ್ಕೆ ಬರ್ತದೆ ರೀ. ನಮ್ಮ ರಾಯಣ್ಣ ಸಾಲಿಗೆ ನಡೆದಾನ. ರೊಕ್ಕ ಬೇಕಾತ್ರಿ ಅವನಿಗೆ. ಒಂದು 4-5 ರೂಪಾಯಿ ಎದ್ದು ಅವು ಕೊಟ್ಟು ನೋಡ್ರಿ. 1 ರೂಪಾಯಿ ಇರ್ಬೇಕು ರೀ ಅವನಿಗೆ ಸಾಲಿಗೆ ಹೋಲಕ್ಕೆ. ನಡಿ ಬಾ ಅಂತಾರ. ಹೊಂಟಿದಿ ಹೊಂಟ ನೋಡ್ರಿ ನಮ್ಮ ರಾಯ. ನಮ್ಮ ರಚ್ಚು ಶಾದು ಆಡ್ಲಾಗತ್ತಾರ್ರಿ ಅವರು. ರಚ್ಚು ಅಣ್ಣ ಹೋಲತ್ತ ನೋಡು. ಬಾಯ್ ಮಾಡು ರಚ್ಚು, ಬಾಯ್ ಮಾಡು ರಚ್ಚು. ರಚ್ಚು ಮಣ್ಣು ಆಡ್ಬೇಡ ಸರಿ. ಮುಂಜಾನೆ ಹಾಳಾಗ್ತಾರೆ ಇಲ್ಲಿ ತಲ್ಲಿ ಡಬ್ಬಾಗ ಮಣ್ಣು ಆಡ್. ಅಣ್ಣ ಹೊಲ್ತಾರ ನೋಡಲ್ಲಿ. ಬಾಯ್ ಮಾಡು ಬಾಯ್ ಬಾಯ್ ರಚ್ಚು. ಬಾಯ್ ಮಾಡು. ಹೊಲ ಹೋದ್ರ ಅಣ್ಣ ಶದ ಅಣ್ಣ ಹೋದ. ಸೊ ನಮ್ಮ ರಾಯಣ್ಣ ಹೋದ್ರಿ. ಇವಾಗ ನಾನು ಬಟ್ಟೆ ತೆಗಿಬೇಕು. ನಿನ್ನೆ ಉಟ್ಕೊಂಡಿವಿ ಬಟ್ಟೆ ನೋಡ್ರಿ ಎಷ್ಟು ಗೊತ್ತಾವಂತೇಳಿ. ನಿನ್ನೆ ಬೆಳಗ್ಗೆ ಉಟ್ಕೊಂಡಿದ್ದೇವಲ್ರಿ ಇದು ಕೊಲ್ಕ. ಇಲ್ಲಿ ಮ್ಯಾಲೆ ಹಾಕ್ಯಾರ, ಇಲ್ಲೇ ಅದಾವು ಇನ್ನು ಒಳಗವ ರೀ. ಎಲ್ಲ ಬಟ್ಟೆ ತೊಗೊಂಡು ಇವಾಗ ಹೋಗಿತೀನಿ ರೀ. ಇವರು ಆಡತ್ತಾರ ಇವಾಗೆ.
ಫ್ರೆಂಡ್ಸ ಇವಾಗಂತೂ ಎಲ್ಲ ಕೆಲಸ ಅಂತೂ ಆಯ್ತು ನೋಡ್ರಿ. ಜಸ್ಟ್ ಊಟ ಮಾಡಿದೇವ್ರಿ. ಊಟ ಮಾಡಿ ಆಮೇಲೆ ಬಾಂಡೆ ತೆಗ್ದ್ವಿ, ಕಸ ಹುಡುಗ್ರಿ, ಬಟ್ಟೆ ಅಂತೂ ಅವಾಗೆ ಅದು ರೀ. ನಮ್ಮ ರೊಚ್ಚ ನೋಡ್ರಿ ಹಾಯ್ ಮಾಡತ್ತೆ ನೋಡ್ರಿ. ನಮ್ಮ ರೊಚ್ಚ ನೋಡ್ರಿ ಎಷ್ಟು ಚಂದ ಕ್ಯೂಟಾಗಿ ರೆಡಿ ಆಗ್ಯಾಳ ಅಂತೇಳಿ ಆಕೆ ಅಂತರು. ಅಲ್ಲ ರೊಚ್ಚು ಆಕೆ ಕಾಡಿಗೆ ಪೌಡ್ರ್ ಹಚ್ಚೀನಿ. ಒಂದು ಸ್ವಲ್ಪ ಮಾರಿ ಬುರ್ಗುರ್ಸಾಗೈತೆ ಆಕಿನ್ನು ಪೌಡ್ರ್ ಹಚ್ಚಿನಲ್ರಿ. ಅದಕ್ಕೆ ನಮ್ಮ ಶಾದು ನೋಡ್ರಿ ಈ ಕಡೆ ಪಲಂಗ್ ಸಂದೇಶ ಇರೋರಿಗೆ ಹಾಯ್ ಮಾಡ್ಸೋದು. ನಮ್ಮ ರಾಯಣ್ಣ ಹೋದ್ರಿ, ರಾಯಣ್ಣ ಕಳಿಸಿದೆವು. ನಮ್ಮ ರಚ್ಚನು ಬಾಯ್ ಮಾಡ್ದವ್ರಿ ಅವನಿಗೆ. ಹೋದ ಬಳಿಕೆ ನಾವೆಲ್ಲ ಇಷ್ಟೆಲ್ಲ ಕೆಲಸ ಮಾಡಿದೆವು ನೋಡ್ರಿ. ಊಟ ಆಯ್ತು ಎಲ್ಲ ಆಯಿತು. ಅಂತರೂ ಊಟ ಮಾಡಲಿಲ್ಲ ರೀ. ಊಟ ಉಣ್ಣೋನು ಒಲ್ಲಂದ್ರಿ ಅವ. ಅದಕ್ಕೆ ನಾವೇ ಊಟ ಮಾಡ್ತೀವಿ ರೀ. ಊಟ ಮಾಡಿ ಇದು ಮಾಡಿದ್ವಿ. ಟ್ಯಾಂಗ್ ಅಟ್ಟೆ ಇಟ್ಟು ನೋಡೋಣ. ಶದ ಟ್ಯಾಂಗ್ ತಂಬ ಹೋಗಿ ಬಿಸಿಲು ಗಿಡ ನೋಕ ಒಣಗ್ತಾ ಹೋಗು. ಟ್ಯಾಂಗ್ ತಂದು ನೋಡ್ರಿ ನಮ್ಮ ಶಾದು ನಿನ್ನೆ ತಳಿ ಅಲ್ಲಿ ಗುಡಿಯಾಗ ಹೊಡ್ಕೊಂಬಂದು ಟ್ಯಾಂಗ್ ಅವ್ರಿ. ಬಿಸಿಲಿಗೆ ಹೊಟ್ಟೆ ಅಂದ್ರೆ ಒಣಕೆರೆ ಮತ್ತು ಕೊಬ್ಬರಿ ಎರೆ ಆಗ್ತದೆ ರೀ. ಕಡು ಬರೆ ಮಾಡೋಕೆ ಏನಾರ ಮಾಡೋಕೆ ಇಲ್ಲ ಅಚಾನಕ್ ಏನಾರ ಆಯ್ತು ಹಾಳಾಯ್ತಂದ್ರೆ ಮಾರೋಕರೆ ಬರ್ತಾರೆ ರೀ. ಈ ಕೊಬ್ಬರಿ ತೊಗೋತಾರೆ ರೀ, ಕೆಟ್ಟಿ ಕೊಬ್ಬರಿ ತೊಗೋತಾರೆ. ಅದಕ್ಕೆ ಎಲ್ಲ ಬಾಂಡೆದಾಗ ನಾನು ಎಲ್ಲ ತೆಗೆದಿಟ್ಟೀನಿ ರೀ. ಬಾಂಡೆ ನೋಡ್ರಿ ಅಲ್ಲಿ ಒಳಗೆ ಇಟ್ಟಿನಿ ನೋಡಿ, ತಿಕ್ಕೆರೆ ಇಟ್ಟಿನಿ ರೀ. ಅಲ್ಲಿ ಇನ್ನೂ ಡಬ್ಬಾಕ್ ಬೇಕು ರೀ, ಬಾಂಡೆ ಡಬ್ಬಾಕಿಲ್ಲ. ಇವಾಗ ಜಸ್ಟ್ ಡಬ್ಬಾಕ್ತೀನಿ ರೀ ಇವಾಗ ನಾನು. ನೋಡ್ರಿ ನಮ್ಮ ರಚ್ಚು ತೆಂಗಿನಕಾಯಿ ತೊಗೊಂಡು ಏನು ಮಾಡತ್ತೆ. ಏನು ಮಾಡ್ತಿ ಏನು ಮಾಡ್ತಿ ಏನು ಮಾಡ್ತಿ ಪಪ್ಪಾನು ಪಪ್ಪ. ನಮ್ಮ ರಚ್ಚು ಭಾಳ ಚಂದ ಮಾತಾಡ್ತಾಳ್ರಿ. ಈಕೆ ಅಂದ್ರು ಮುದ್ದು ಮುದ್ದಾಗಿ ಮಾತಾಡ್ತಾಳ್ರಿ. ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಪಪ್ಪ ಆಯಿ ಮುತ್ಯ. ಬೆಳಗ್ಗೆ ಮಾತಾಡತ್ತೇಳಲ್ರಿ, ಈಗಲೂ ಮಾತಾಡ್ತಾಳ್ರಿ. ಒಂದು 4-5 ಅಕ್ಷರ ಬರ್ತಾವ್ರಿ. ಅದ್ರ ಮೇಲೆ ಏನೂ ಬರೋಂಗಿಲ್ಲ ಆಕಿಗೆ. 4-5 ಪದ ಇಷ್ಟೇ ಬರ್ತಾವ್ರಿ ಆಕಿಗೆ. ಪಪ್ಪ ಅಂತಾಳ, ಆಮೇಲೆ ಆಯ್ ಅಂತಾಳ, ಹಾಯ್ ಅಂತಾಳ, ಬಾಬಾ ಅಂತಾಳ, ಇಷ್ಟೆಲ್ಲ ಅಂತಾಳ್ರಿ. ನಾವಲ್ಲವ ನೀನೇ ತಿನ್ನು ನೀನೇ ತಿನ್ನು. ಕೊಬ್ಬರಿ ತಿನ್ಸಕೊಂಡ್ರಿ ನನಗೆ ಆಕಿ ಕೊಬ್ಬರಿ ತಿನ್ನು ಅಂತೇಳಿ. ಸೊ ಬರ್ರಿ ಇವಾಗ ಅವಿಷ್ಟು ಬಾಂಡೆ ಗೋಳೆ ಮಾಡ್ಕಿರಿ. ಇದು ಬಾಂಡೆ ಡಬ್ಬಾಕ್ತೀನಿ ರೀ, ಗೋಳೆ ಮಾಡ್ತೀನಿ ಅಂತ ನೋಡ್ರಿ. ನಾನು ಬಾಂಡೆ ಡಬ್ಬಾಕ್ತೀನಿ, ಬಾಂಡೆ ಡಬ್ಬಾಕ್ತೀನಿ. ಮತ್ತು ಈಗ ಇಟ್ಟನಾಗಿ ಮಕ್ಕೋತಾಳ್ರಿ ನಮ್ಮ ರಚ್ಚು. ಮಮ್ಮಿ ಹೊಡೆದಿ ಮಮ್ಮಿ ನನಗೆ ಮತ್ತು ತೆಂಗಿನ ಕೆರೆ ತೆರಗಿಲಾಗಿಟ್ಟಿ. ಸಂಜಾಳಿ ನೋಡ್ರಿ ನಮ್ಮ ರಾಯ ಸ್ಕೂಲ್ದಿಂದ ಬಂದಿದ್ದ. ಬಂದ ಬಳಿಕ ಹೋಮ್ವರ್ಕ್ ಮಾಡೋನ. ಹೋಮ್ವರ್ಕ್ ಮಾಡ್ಲಾರೆ ಪಾನಿಪುರಿ ಅಣ್ಣ ಹೊಂಟ ನೋಡ್ರಿ ಅಲ್ಲಿ. ಅದಕ್ಕೆ ಪಾನಿಪುರಿ ಅಣ್ಣ ಹೊಂಟಂತೆ ಇವನು ಪಾನಿಪುರಿ ತಿನ್ಬೇಕಂತೇಳಿ ನಿಂತಾನ್ರಿ. ನಾವು ಇಲ್ಲಿ ಸಂಜಾಳಿಗೆ ಹೊರಗೆ ಕೂತಿದ್ದೇವ್ರಿ. ಕಟ್ಟಿ ಮೇಲೆ ತಣ್ಣಗೆ ಗಾಳಿ ಬರ್ತದಲ್ರಿ. ಆಮೇಲೆ ಸಂಜಾಳಿಗೆ ನೆರಳು ಬರ್ತದೆ ರೀ ಅಲ್ಲಿ ಮೇಲೆ. ಅದಕ್ಕೆಲ್ಲ ಕೂತಿದ್ದೆವು ನೋಡ್ರಿ. ನಮ್ಮ ರಚ್ಚು ಪಾನಿಪುರಿ ತಿನ್ನಕಲಾಗ ಅವ್ರು ಇಬ್ರಿಗೆ ಸೈಡಿಗೆ ಸರಿಸಿ ಹಾಕಿ ಪಾನಿಪುರಿ ತಿನ್ನತ್ತಾಳ್ರಿ. ಇದು ಪಾನಿಪುರಿ ಗಾಡಿ ಬಲ್ ಹೊಂಟಾಳ. ಅವ್ರು ನೋಡ್ರಿ ಪಾನಿಪುರಿ ಹಾಕೊಡತ್ತಾರ. ಅಣ್ಣ ಭಯ್ಯಗಳು ಮಂದಿ ಇರ್ತಾರಲ್ರಿ, ಅವರು ಹಿಂದಿ ಒಳಗೆ ಮಾತಾಡ್ತಾರೆ ರೀ. ನಾವು ಕನ್ನಡದಾಗ ಮಾತಾಡೋರು. ಅದಕ್ಕೆಲ್ಲ ನನಗೆ ಎಷ್ಟು ಬರ್ತದೆ ಅಷ್ಟು ಹಿಂದಿ. ನನಗೆ ಸ್ವಲ್ಪ ಸ್ವಲ್ಪ ಬರ್ತೈತ್ರಿ, ಅಂದ್ರೆ ಜಾಸ್ತಿ ಬರೋಂಗಿಲ್ಲ. ಅಷ್ಟೇ ಸ್ವಲ್ಪ ಸ್ವಲ್ಪ ಬರ್ತದಂತೆ. ಅಷ್ಟೇ ಹಿಂದಿ ಒಳಗೆ ಅವ್ರಿಗೂ ಹೇಳಿದ್ರಿ. ಅವರು ಹಾಕೊಡಾಕತ್ತಿರ್ರಿ. ಒಂದು 20 ರೂಪಾಯಿ ತೊಗೊಂಡೇವ್ರಿ ರಾಯನು ನಾನು. ಆಮೇಲೆ ರಚ್ಚು ಇದು ಶಾದುಗ್ರಿ ಖಾರ ಇರ್ತದಲ್ರಿ. ಆಮೇಲೆ ರಚ್ಚು ತಿತ್ತಾಳನಿಲ್ಲೋ ಆಕಿನ ಕಾಯಿ ಒಂದು ಕೊಡ್ರಿ ನಾನು. ಆಕಿನ ಕಾಯಿ ಒಂದು ಕೊಡ್ಲಿಲ್ಲ ಅವ್ರು, ಅದ್ರಾಗೆ ಹಾಕಿಬಿಟ್ರು. ಆಮೇಲೆ ನೋಡ್ರಿ ಅವರು ಅಣ್ಣ 2 ಚಂದ ಹಾಕ್ಕೊಟ್ರು ಅಂತೇಳಿ ಶೇವಾ ಆಮೇಲೆ ಬಟಾಟಿ ಎಲ್ಲ ಹಾಕ್ಕೊಟ್ರಿ. ಪಾನಿ ಹಾಕ್ಲಿಲ್ಲ ರೀ. ಪಾನಿಗೆ ಒಂದು ಬಟ್ಲ ತೊಗೊಂಬ ಅಂತ ಹೇಳಿದ್ರು. ಬಟ್ಲ ತರಕ್ಕೆ ಹೋದ್ರಿ ರಾಯ. ನಮ್ಗೆ ಅದು ರೊಕ್ಕ ಕೊಟ್ಟರು. ರೊಕ್ಕ ವಾಪಸ್ ಚೇಂಜ್ ಕೊಟ್ಟರು ಆಕಿಗೆ. ರೊಕ್ಕ ಕೊಟ್ಟು ಬಳಕ ನಮ್ಮ ರಚ್ಚು ನೋಡ್ರಿ ತಿನ್ನಕಂತರೂ ಬಡ್ದಾಡಕತ್ತಾಳ್ರಿ ಆಕಿ. ಯಾವಾಗ ಕೊಡ್ತಾರಂತೇಳಿ ಒಂದು ಸೌನ್ ಕೈ ಮಾಡಿ ಅಳ್ಳಾಗತ್ತಾಳ್ರಿ ಯಾವಾಗ ಕೊಡ್ತಾರಂತೇಳಿ. ಪಾನಿ ತೊಂದ್ರೆ ರಾಯ ಹೊಂಟನ್ರಿ. ಬರ್ರಿ ಇವಾಗ ಪಾನಿಪುರಿ ತಿನ್ನೋದಂತ ಎಲ್ಲರೂ. ಇವಾಗ ನೋಡ್ರಿ ಪಾನಿಪುರಿ ತಿನ್ನತ್ತೇವ್ರಿ ನಾನು, ರಾಯಣ್ಣ, ರಾಧಿಕಾ ಎಲ್ಲರೂ. ನಾನು ಅದ್ರೊಳಗೆ ಹಾಕ್ಬೇಕಂತಿದ್ರಿ. ಯಾಕಂದ್ರೆ ಅದ್ರೊಳಗೆ ಎಲ್ಲ ನೆನೆದು ಪೂರ ಇದು ಆತಾವಲ್ರಿ, ಮೆತ್ತಗಾಗ್ಬಿಡ್ತಾವೆ. ಅದಕ್ಕರೆಗೆ ಕಡಿಗೆ ಹಾಕಿದ್ರಾಯ್ತು. ಅದ್ರಾಗೆ ಬಟ್ಲದಾಗೆ ತೊಗೊಂಡು ತಿಂದ್ರೆ ಬರ್ತದೆ ಅಂತೇಳಿ ನಾನು ಅದ್ರಾಗೆ ಎದ್ಕೊಂಡು ತಿನ್ನತ್ತೇವ್ರಿ ಹೊಸು ಮಂದಿ. ಒಂದು ಸ್ವಲ್ಪ ಖಾರ ಅದಾವ್ರಿ, ಜಾಸ್ತಿನೇ ಖಾರ ಇತ್ತು. ಒಂದು ಸ್ವಲ್ಪ ಬಾಯಾಗಿಟ್ಟು ಗಳಿಗಿಲೆ ಅಂಥದ್ರಾಗ ನನಗೆ ಬಾಯಿ ಬೇರೆ ಬಂದೈತ್ರಿ. ಒಳಗೆ ನಾಲ್ಗೆ ಮೇಲೆ ಬಾಯಾಗ ತುಟ್ಟಿಗೆತ್ತ ಸಣ್ಣ ಸಣ್ಣ ಬೆಳ್ಳ ಗುಳ್ಳೆ ಆತಾವಲ್ರಿ, ಅದಕ್ಕೆ ನಾವು ಬಾಯಿ ಬಂದವ ಅಂತ ಹೇಳ್ತೀವಿ. ಅದಕ್ಕೆ ಬಾಯಿನೂ ಬಂದಿತ್ತು. ನನಗೆ ಎಲ್ಲಿ ಖಾರ ಹತ್ತಿಸ್ಕೊಡೋಗಿತ್ತು ರೀ, ಅಷ್ಟು ಖಾರ ಹತ್ಲಾಗತ್ತಿತ್ತು. ಅದಕ್ಕಲಾಗೆ ಹಂಗೆ ಮಾಡಿ ತಿಂದೇವ್ರಿ. ನಾವು ಒಂದು ಸ್ವಲ್ಪ ಮೀಟ್ ಹಾಕ್ತಾ ಇದ್ರಿ ಅವರು. ನಾನು ಬ್ಯಾಡ ಅಂದ್ರಿ. ಯಾಕಂದ್ರೆ ನನಗೆ ಖಾರ ತಿನ್ನೋದು ಭಾಳ ಇದು ರೀ. ಖಾರ ಅಂದ್ರೆ ಪಾನಿ ಫುಲ್ ಖಾರ ಇರ್ತದಲ್ರಿ. ಅದಕ್ಕಲಾಗೆ ನನಗೆ ಖಾರ ತಿನ್ನೋದು ಅಂತೇಳಿ ನಾನು ಮೀಟ್ ಬ್ಯಾಡ ಅಂದ್ರಿ. ರುಚಿ ಇದ್ದಿದ್ದು ಹಾಕ್ತಾರಲ್ರಿ, ಅದಕ್ಕೆ ಬ್ಯಾಡ ನಾನು. ಅವರು ಬರೀ ಪಾನಿ ಹಾಕ್ಕೊಟ್ರಿ. ಅದ್ರ ಕಲಾಗ ಖಾರ ಅಂದ್ರೆ ಖಾರ ಹತ್ತಿತ್ತು. ನಮ್ಮ ರಚ್ಚು ನೋಡ್ರಿ ಆಕಿನೂ ತಿಂದ್ರು ಒಂದು ಸ್ವಲ್ಪ ನೆಕ್ಕದಳ್ರಿ. ಖಾರ ಹತ್ತಾನ ಆಕಿನೂ ಬಿಟ್ಟೋಡ್ರಿ. ಬರೀ ಅವು ಒಳಗಿನ ಬಟಾಟಿ ಆಮೇಲೆ ವಟಾಣಿ ಇರ್ತಾವಲ್ರಿ, ಯಾವತ್ತು ತಿನ್ನಾಗತ್ತು. ನಾನು ತಿನ್ನಿಸ್ರಿ ಆಕಿಗೆ ತಿನ್ನೋರಿಗೆ ಅಲ್ಲಿ. ನಮ್ಮ ಶಾದು ರಾಯಣ್ಣ ಅಂತೂ ಫುಲ್ ಎಂಜಾಯ್ ಮಾಡಿ ತಿನ್ನತ್ತಾರ ನೋಡ್ರಿ. ಆಮೇಲೆ ನಮ್ಮ ರಾಯಣ್ಣ ಒಂದು ಸ್ವಲ್ಪ ನೀರು ಹೋಗಪ್ಪು ಖಾರ ಹತ್ತಿದ ಅಂತ ಹೇಳಿದ್ರಿ. ಅವ ಅಂತೂ ತಂದು ಕೊಡ್ಲಿಲ್ಲ ರೀ ನನಗಂತೂ.
ಆಮೇಲೆ ತಿಂದ ಬಳಕ ನಾನೇ ಹೋಗಿ ತೊಗೋಬೇಕಂತೇಳಿ ಬಿಟ್ರಿ. ಯಾಕಂದ್ರೆ ತಿನ್ನೋದು ಬಿಟ್ಟು ಕಳ್ಸೋರ ಆತಾನ್ರಿ ಅವ, ಅದಕ್ಕೆಲ್ಲ ಯಾಕೆ ತಿನ್ನಲಕ್ಕ ಆಮೇಲೆ ನಾನೇ ತೊಗೋತೀನಿ ಅಂತೇಳಿ ಲಾಸ್ಟ್ ಒಂದು ಉಳ್ದಿತ್ರಿ. ಆಮೇಲೆ ನಾನು ತೊಗೊಂಡೆ. ಅದು ರಾಯಣ್ಣ ಒಂದು ಸ್ವಲ್ಪ ಬೇಡಾಗತ್ತಿದ್ರಿ, ಅದ್ರಾಗೆ ನಾವು ಒಂದು ಸ್ವಲ್ಪ ಕಡ್ದು ಅವ್ನಿಗೆ ಒಂದು ಸ್ವಲ್ಪ ತಿನ್ನಿಸಿದ್ರಿ. ಯಾಕಂದ್ರೆ ಅವ್ನಿಗೆ ಕೊಡಲಿಲ್ಲ ಅಂದ್ರೆ ಮತ್ತೆ ತಿಂದ್ರ ಕಡೆ ಆತಾನ್ರಿ, ಒಟ್ಟು ನೀನೇ ತಿಂದಿ ಮಮ್ಮಿ ಅಂತೇಳಿ. ಅದಕ್ಕೆಲ್ಲಾಗಿ ಅವರೆಲ್ಲ ತಿಂದ ಬಳಿಕ ಆಮೇಲೆ ಉಳ್ಕಿದೆಲ್ಲ ನಾನು ಬರ್ಸ್ಕೊಂಡು ತಿಂದುಬಿಟ್ರಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ರೀ ಪಾನಿಪುರಿ. ಯಾವಾಗೂ ತಿಂತೀವಿ ರೀ, ಅಂದ್ರೆ ಅವಾಗವಾಗ ನಮ್ಮ ಮನೆ ಮುಂದೆ ಬಂದಾಗ ತಿನ್ಬೇಕು ರೀ. ಅಂದ್ರೆ ಅಲ್ಲಿ ಇಲ್ಲಿ ನಾವು ತಿನ್ನಂಗಿಲ್ಲ, ಬಸ್ ಸ್ಟ್ಯಾಂಡ್ದಾಗ ಊರಾಗ ಆ ಕಡೆ ಎಲ್ಲ ಹೋದಲ್ಲಿ ತಿನ್ನಂಗಿಲ್ಲ ರೀ. ಇಲ್ಲೇ ಮನೆ ಮುಂದೆ ಬಂದಿತ್ತಲ್ಲ ರೀ, ಅದಕ್ಕೆ ಇವತ್ತು ತೊಗೊಂಡೆ ರೀ ನಾನು. ಒಂದು ಸ್ವಲ್ಪ ನಾನು ಪಾನಿ ಕುಡಿದ್ರಿ, ಫುಲ್ ಖಾರ ಹತ್ಲಾಗತ್ತಿತ್ತು. ಆಮೇಲೆ ನಮ್ಮ ಚಾದ ಕುಡಿದ್ರು, ಆಕೆ ಟಚ್ಕಿನೇ ಹತ್ತದ ರೀ. ಬ್ಯಾಡ ಅಂದ್ರೆ ಭೀ ಕುಡಿದ್ರು ರೀ ಆಕಿ, ಆಟ ಮಾಡ್ಕೆರೆ ಬ್ಯಾಡ ರಶ್ ಅದು ಖಾರ ಹತ್ತದಂದ್ರೆ ಭೀ ಕೇಳಿಲ್ಲ ರೀ, ಕುಡಿದ್ಬಿಟ್ಟವ್ರಿ ಆಕಿ. ಫ್ರೆಂಡ್ಸ ಜಸ್ಟ್ ಇದು ತಿಂದೇವ್ರಿ ನಾವು ನಮ್ಮ ಬ್ಯಾಡ ಎಲ್ಲರೂ ಪಾನಿಪುರಿ ತಿಂದೇವ್ರಿ. ಭಾಳ ಅಂದ್ರೆ ಭಾಳ ಖಾರ ಇತ್ತು ರೀ. ಒಂದು ಸ್ವಲ್ಪ ನಮ್ಗಂತೂ ಇನ್ನೂ ಬಾಯ್ದು ಕಣ್ಣ ನೀರು ಬರತ್ತಾರ, ಎಷ್ಟು ಖಾರ ಇತ್ತು ಅಲ್ಲ ರಾಯಣ ಕಿವಿ ಗಿವಿ ಏನೋ ತಗತ್ರಿ. ಆಗ ಹೇಳತ್ತಿದ್ದು ನನಗೆ ಕಿವಿ ಗಿವಿ ಏನೋ ತಗತ್ರಿ ಅವ್ರಿಗೆ ಖಾರ ತಿಂದಿಕರಿ. ನಮ್ಮ ರಚನ ಒಂದು ಸ್ವಲ್ಪ ತಿನ್ನಂಗೆ ತಿಂದೋಡ್ರಿ, ಯಾಕಂದ್ರೆ ಆಕೆಗೆ ಖಾರ ಇದು ಆಗಿಲ್ಲ, ಆ ಕಡೆ ಬಿಟ್ಟೋಡ್ರಿ ಆಕಿ. ಹಾಯ್ ಮಾಡಿ ಮತ್ತು ಅವ್ರ ಪಪ್ಪ ಬರ್ನ ಚಂದಿಗೆ ಏನ್ರಿ ಅಡುಗೆ ಮಾಡ್ಬೇಕ್ರಿ. ಅವ್ರ ಪಪ್ಪ ಬಿಟ್ಟು ಪಾನಿಪುರಿ ತಿಂದೇವ್ರಿ ನಾವು. ಮುಂಜಾನೆದು ಇನ್ನೊಂದು ಸ್ವಲ್ಪ ಅನ್ನ ಉಳ್ದೈತ್ರಿ. ಅನ್ನ ನೋಡ್ರಿ ಇನ್ನೂ ಒಂದು ಬುಟ್ಟು ಉಳ್ದೈತ್ರಿ, ಅದಕ್ಕಲ್ಲಿ ಸಂಜೆಗೆ ಏನೂ ಮಾಡಂಗಿಲ್ಲ ರೀ ನಾನು. ಆಮೇಲೆ ಶೇಂಗಾ ಸಾರು ಇನ್ನೂ ಈಗ ಗರಂ ಮಾಡೀನಿ ರೀ, ಅದಕ್ಕೆ ಒಂದು ಸ್ವಲ್ಪ ಮ್ಯಾಲೆ ಮುಚ್ತೀನಿ ರೀ. ಇವಾಗ ಇನ್ನೂ ಒಂದು ಗುಂಡಿಗೆ ಶೇಂಗಾ ಸಾರು ಉಳ್ದೈತಿ. ಆಮೇಲೆ ಇಲ್ಲಿ ಬರ್ರಿ ನಮ್ಮ ರಚ್ಚು ಏನು ಮಾಡತ್ತಾವ. ಏನು ಮಾಡತ್ತಿ ರಚ್ಚು? ನೀನೇ ಇದ್ದೇನೋ ಅಲ್ಲಿ? ಆಕಿಗೆ ಅಲ್ಲಿ ನೋಡಿ ಆಡ್ಲಾಗತ್ತಾಳ ರೀ ಆಕಿನೂ. ರಾಯಣ ಹೊರಗೆ ಹೋಮ್ವರ್ಕ್ ಮಾಡತ್ತಾರ ರೀ ಅವರು. ಬರ್ರಿ ನಿಮ್ಗೆ ತೋರಿಸ್ತೀನಿ ಅಂತೇಳಿ. ಇಲ್ಲಿ ನೋಡ್ರಿ ಹೋಮ್ವರ್ಕ್ ಮಾಡತ್ತ ನೋಡ್ರಿ ನಮ್ಮ ರಾಯ. ನಮ್ಮ ಶಾದು ಇದು ಮಾಡತ್ತಾಳ. ರಾಯ ಅಲ್ಲೇನಾ ಬರ್ಲಿಗತನ? ನೀ ಏನು ಮಾಡ್ತಿದ್ದಿ? ನೀನು ಓದ್ತಿ? ಶಾಣೆ ಆಗ ನೀನು ಓದಿ. ರಾಯಣ್ಣ ಹೊರಗನ ಅಂತ್ರಿ. ನಾನು ನೋಡಿಲ್ಲ ಅವನಿಗೆ ಎಲ್ಲೇನ ಅಂತೇಳಿ. ನೋಡ್ರಿ ಇಲ್ಲಿ ಕೂತು ಬರೆಯಾಗತ್ತ ನೋಡ್ರಿ ಅವ. ರಾಯಣ್ಣ ಇಲ್ಲಿ ಬರತ್ತೀವಿ? ಏನು ಬರೆಯತ್ತಿ? ಏನು ಹಾಕೊಟ್ರ ಜ್ಞ ಅನ್ಕೋತ ಬರೀ ಬಾಯಾಗ ಉಳಿತಾವ ನೋಡ್ರಿ. ಅವನು ಬರೆಯತ್ತಾನ. ರಚ್ಚು ರಾಧಿಕಾ ಒಳಗೆ ಆಡ್ಲಾತಾರಲ್ರಿ, ನಮ್ಮ ಶಾದನು ಆಡ್ಲಾತಾರ ಅಂತ. ಇವತ್ತಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಮತ್ತು ನಿಮ್ಗೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್, ಶುಭರಾತ್ರಿ. ರಾಯಣ್ಣ ಎಲ್ಲರಿಗೂ ಬಾಯ್ ಹೇಳು. ಗುಡ್ ನೈಟ್ ಅನು. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ ರೀ ಎಲ್ಲರಿಗೂ.